ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಗಿದ್ವಿ ಹಂಪಿ ಉತ್ಸವಕ್ಕೆ. ಸೊ ಐ ಥಿಂಕ್ ನೀವೆಲ್ಲರೂ ಕೂಡ ಬಂದಿದ್ದೀರಾ ಅನಿಸುತ್ತೆ. ಸೊ ಹಂಪಿ ಉತ್ಸವ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಈಗ ಇನ್ನೂ ಕೂಡ ಇದೆ. ಸೊ ಯಾರೆಲ್ಲ ಮಿಸ್ ಮಾಡಿದ್ದೀರಾ ಹೋಗಿ ನೋಡ್ಕೊಂಡು ಬನ್ನಿ. ತುಂಬ 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 ಚೆನ್ನಾಗಿದೆ. ಸೊ ಬನ್ನಿ ಇದನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಕಮ್ ಲೆಟ್ಸ್ ಗೋ. ಹೇ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹಂಪಿ ಉತ್ಸವಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ಹೋಗ್ತಾ ಇದ್ವಿ ಹಂಪಿ ಉತ್ಸವಕ್ಕೆ. ನೋಡ್ತಾ ಇರ್ಬೋದು ನಮ್ಮ ಮನೆಯಿಂದ ಅಂದರೆ ಇಡೀ ಹಂಪಿ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಈ ಕಡೆ ಎಲ್ಲ ಮೇನ್ ರೋಡ್ ಇರುತ್ತೆ ನೋಡಿ, ವಿಜಯನಗರ ಸಿಟಿ ಹಾಗೆ ಕೊಪ್ಪಳ ಈ ಎಲ್ಲ ಡಿಸ್ಟಿಕ್ ಅಂದರೆ ಹಂಪಿ ನಾವು ಎಂಟ್ರೆನ್ಸ್ ಆಗಬೇಕಾದ್ರೆ ಏನೆಲ್ಲ ಯಾವೆಲ್ಲ ಏರಿಯಾ ಇನ್ಕ್ಲೂಡ್ ಆಗುತ್ತೆ ಅಲ್ಲೆಲ್ಲ ಈ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ. ವಿಜಯನಗರದಂತೂ ತುಂಬ ಎಲ್ಲ ಏರಿಯಾದಲ್ಲೂ ಹಾಕಿದ್ದಾರೆ. ಯಾವ ಮೇನ್ ರೋಡ್ ಬರುತ್ತೆ ಸೊ ಅಲ್ಲೆಲ್ಲ ಈ ರೀತಿ ಲೈಟಿಂಗ್ಸ್ ಹಾಕಿದ್ದಾರೆ. ಪ್ರತಿ ವರ್ಷ ಇದೇ ರೀತಿ ಹಾಕ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಅಂತೂ ಅಂದರೆ ಫಸ್ಟ್ ಡೇ ಅಂತೂ ಡೇ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸಾಂಸ್ಕೃತಿಕ ಏನೇನು ಮಾಡಬೇಕು ಅದೆಲ್ಲನೂ ಮಾಡಿರ್ತಾರೆ. ಮೆರವಣಿಗೆ ಎಲ್ಲ ಇರುತ್ತೆ. ಮಧ್ಯಾಹ್ನದ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಈವ್ನಿಂಗ್ ತನೂ ಇರಬಹುದು. ಸೊ ಅದನ್ನು ನನಗೆ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ನಾನು ಇಲ್ಲೇ ಇದ್ದರೂ ಅದು ಹೋಗೋಕ್ಕಾಗಲಿಲ್ಲ ನನಗೆ. ಸೊ ನಾವಿವಾಗ ಸಾಯಂಕಾಲ ಹೋಗ್ತಾಯಿದ್ದೀವಿ. ಆ್ಯಂಡ್ ಸೊ ನನ್ನ ಹಸ್ಬೆಂಡ್ ಹಾಂಗ್ಕಾಂಗ್ ಹೋಗಿದ್ರು ಅವತ್ತಿಂದ ನಾನು ಮಿಸ್ ಮಾಡಿಕೊಂಡೆ. ಹಾಗಾಗಿ ಅವ್ರು ಬಂದ ಮೇಲೇ ಇದನ್ನೆಲ್ಲ ನಾನು ಶೂಟ್ ಮಾಡ್ಕೊಂಡಿರೋದು. ಸೊ 2 ಡೇಸ್ ಅಷ್ಟೇ ನಾನು ಹೋಗಿದ್ದು. ಸೊ ಅದಕ್ಕೆ ಮುಂಚೆ ನನಗೆ ಹೋಗೋಕ್ಕಾಗಲಿಲ್ಲ. 4 ಇಯರ್ಸಿಂದ ಅನ್ಕೋತಾ ಇದ್ದೀನಿ ಹಂಪಿ ಉತ್ಸವ ನೋಡಬೇಕು ಅಂತ ಹೇಳಿ. ಬಟ್ ಈ ವರ್ಷ ನಾವು ಇಲ್ಲಿ ಹಂಪಿ ಉತ್ಸವಕ್ಕೆ ಬಂದಿದ್ದು ಏನೋ ಒಂದು ರೀಸನಿಂದ ಅದು ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟೊಂದು ಜನ ಇದೆ. 3 ಲಕ್ಷಕ್ಕಿಂತ ಜಾಸ್ತಿ ಇದ್ದಾರಂತೆ. ಆ್ಯಂಡ್ ಇಲ್ಲಿ ನಾವು ಯಾವಾಗ ಬಂದಿರೋದು ಎಲ್ಲ ಸೆಲೆಬ್ರಿಟಿಗಳು ಬಂದು ಎಲ್ಲ ಪರ್ಫಾರ್ಮ್ ಎಲ್ಲ ಮಾಡಿರೋದು ಸ್ಟೇಜ್ ಇದು. ಸೊ ಅಲ್ಲಿ ಬಂದಿದ್ವಿ. ಆ್ಯಂಡ್ ಆ್ಯಕ್ಚುಲಿ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ತುಂಬ ಸ್ಟೇಜಸ್ ಎಲ್ಲ ಮಾಡಿದ್ದಾರೆ ಅಂತ ಹೇಳಿ. ಹಂಪಿ ಸುತ್ತಮುತ್ತ ಏನು ಬರುತ್ತಲ್ವ ಅಲ್ಲೆಲ್ಲ ತುಂಬ ಸ್ಟೇಜಸ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಕೂಡ ಪ್ರೋಗ್ರಾಮ್ಸ್ ನಡೆಯುತ್ತೆ ಅಂತ ಹೇಳಿ ಆ್ಯಕ್ಚುಲಿ ನಾನು ವಸ್ತು ಪ್ರದರ್ಶನ ಎಲ್ಲ ಇರುತ್ತೆ. ಸೊ ಅಲ್ಲಿ ಹೋಗ್ಬೇಕಂತ ಅಂದ್ಕೊಂಡ್ವಿ. ಬಟ್ ಅದು ಗೊತ್ತಿರಲಿಲ್ಲ. ಸೊ ಇದೇ ಫಸ್ಟ್ ಟೈಮ್ ನಾವು ಬಂದಿದ್ದು. ಸೊ ಹಂಗಾಗಿ ಇಲ್ಲೆಲ್ಲ ಸೆಲೆಬ್ರಿಟೀಸ್ ಎಲ್ಲ ಬಂದು ಪರ್ಫಾರ್ಮೆನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಅದು ಸೊ ಅಲ್ಲಿ ಬಂದ್ವಿ ಇವಾಗ. ಆ್ಯಂಡ್ ಆಲ್ರೆಡಿ ನಾವು ಲೇಟಾಗಿ ಬಂದಿರೋದ್ರಿಂದ ಸೊ ಇದನ್ನು ನೋಡ್ಕೊಂಡು ಹೋಗಬೇಕು ಅಂತಲೇ ಇಲ್ಲೇ ನಿಂತ್ಕೊಂಡ್ವಿ. ಆ್ಯಂಡ್ ಈ ಸ್ಟೇಜ್ ನೋಡೋಕ್ಕಂತ ಬಂದಿದ್ದು. ಆ್ಯಂಡ್ ನನಗೆ ಹೇಳಬೇಕಂದ್ರೆ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ, ಸೆಲೆಬ್ರಿಟೀಸ್ ವಿಡಿಯೋಸ್ ಎಲ್ಲ ನೋಡೋದು ಎಲ್ಲ. ಸೊ ನಾವಿಲ್ಲಿ ನಿಂತ್ಕೊಂಡಿದ್ದೀವಿ ಆ್ಯಂಡ್ ಅವ್ರಿಗೆ ಕಾಣೋದು ಇಲ್ಲ ನಮಗೆ. ಆ್ಯಂಡ್ VIP ಟಿಕೆಟ್ ಎಲ್ಲ ಇರ್ತವೆ, ಬಟ್ ಅದನ್ನೆಲ್ಲ ನಾವು ಮಾಡಿಸಲ್ಲ. ಯಾಕಂದರೆ ನಮಗೆ ಸೊ ಫ್ರೀ ಇದ್ದರೆ ಮಾತ್ರ ಇಂಥದಕ್ಕೆಲ್ಲ ಬರೋಕ್ಕಾಗೋದು, ಇಲ್ಲಾಂದರೆ ನಾವು ಬರ್ತಾ ಇರಲಿಲ್ಲ. ಸೊ ನಾವು ಇವತ್ತಿನ ದಿನ ಹಾಗೆ ಎಲ್ಲರೂ ಬಂದಿದ್ದರು, ನೋಡ್ತಾ ಇರ್ಬೋದು. ಸೊ ಇಡೀ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸೇ ಇಲ್ಲಿದ್ದರು. ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ನನಗೆ ಜಸ್ಟ್ ಒಂದು ಚಿಕ್ಕದಾಗಿ ಕಾಣಿಸ್ತಾ ಇದ್ರು ಅಷ್ಟೇ ದೂರಿಂದ. ಸೊ ಟಿ ವಿ ಕೂಡ ಡಿಸ್ಪ್ಲೇ ಮಾಡಿದ್ರು. ಸೊ ಅಲ್ಲಿ ನೋಡ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿತ್ತು. ಆಲ್ರೆಡಿ ನೀವೆಲ್ಲ ಇನ್ಸ್ಟಾಗ್ರಾಮು ಯೂಟ್ಯೂಬ್ ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ ಯಾರ್ಯಾರು ಬಂದಿರ್ತಾರೆ ಅಂತೇಳಿ. ಇಡೀ ಚಂದನವನನೇ ಬಂದಿತ್ತು. ಆ್ಯಂಡ್ 3 ಡೇಸೂ ಬೇರೆಯವರೆಲ್ಲರನ್ನೂ ಕರೆಸಿದ್ರು. ಆ್ಯಂಡ್ ಸೊ ನಾನು ಮಾತ್ರ ಸೀರಿಯಸ್ ಆಗಿ ಹೇಳಬೇಕು, ನಾನು ಮಾತ್ರ ಈ ಸ್ಟೇಜ್ ನೋಡೋಕ್ಕೆ ಬಂದಿದ್ದು. ಆ್ಯಂಡ್ ಅದಾದಮೇಲೆ ವಸ್ತು ಪ್ರದರ್ಶನ ಇತ್ತು. ಸೊ ಅದನ್ನು ನೋಡೋಕ್ಕಂತ ಬಂದು ಇಲ್ಲಿ ಬಂದ್ವಿ. ಆ್ಯಂಡ್ ಇಲ್ಲಿ ಮಾತ್ರ ತುಂಬ ರಶ್ ಇರುತ್ತೆ. ಸೊ ಕಾರ್ ಅಂದರೆ ತೊಗೊಂಡು ಮರಲೇಬಾರ್ದು, ಬೈಕ್ ಮೇಲೆ ಬಂದರೆ ಓಕೆ. ಆ್ಯಂಡ್ ಸಾಂಗ್ಸು ಡ್ಯಾನ್ಸ್ ಎಲ್ಲ ಇರೋದ್ರಿಂದ ತುಂಬ ಎಂಜಾಯ್ ಮಾಡಿದ್ವಿ. ಸಾಂಗ್ಸ್ ಎಲ್ಲ ನಮ್ಗೆ ತುಂಬ ಇಷ್ಟ ಆಗುತ್ತೆ, ಜಾಸ್ತಿ ಮ್ಯೂಸಿಕ್ ಇರೋದೆಲ್ಲ. ಸೊ ಅದೆಲ್ಲ ಡ್ಯಾನ್ಸ್ ಎಲ್ಲ ಇರೋದ್ರಿಂದ ನಾವು ಅದನ್ನು ನೋಡ್ತಾ ಎಂಜಾಯ್ ಮಾಡಿದ್ವಿ. ನಮಗೆ ಕಾಣಿಸಲ್ಲ, ಬಟ್ ಸೊ ಹಾಗೆ ಎಂಜಾಯ್ ಮಾಡಿದ್ವಿ. ಜನ ನೋಡಿ ಹಾಗೆ ಆ ಸ್ಟೇಜ್ ನೋಡಿ ಅಲ್ಲಿರೋ ಕ್ಲೈಮೇಟು ತುಂಬಾ ಇಷ್ಟ ಆಯಿತು. ಸೊ ಇದು ಒಂದು ಕಡೆ. ಸೊ ಅದಾದಮೇಲೆ ಇನ್ನೊಂದು ಕಡೆ ಇನ್ನೂ ಎಲ್ಲ ಸ್ಟೇಜಸ್ ಇದ್ದಾವೆ ಅಂತ ಹೇಳಿದ್ವಲ್ಲ, ಅದು ನನಗೆ ತುಂಬಾ ಇಷ್ಟ ಆಯಿತು. ನಾನಂತೂ ನೋಡಿರಲಿಲ್ಲ. ಸೊ ಈ ರೀತಿ ಸ್ಟೇಜ್ ಈ ರೀತಿ ಅಂದರೆ ಸೆಲೆಬ್ರಿಟೀಸ್ ಬರೋದು ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಬರ್ತಾರೆ, ಕರೆಸಿರ್ತಾರೆ. ಆ್ಯಂಡ್ ಇಲ್ಲಿ ಅಂತೂ ಅವಾಗವಾಗ ಕರೆಸ್ತಾನೆ ಇರ್ತಾರೆ. ಸೊ ಬಟ್ ಕೆಲವರು ಹೋಗ್ತಾರೆ, ಕೆಲವರು ಹೋಗಲ್ಲ. ಬಟ್ ಈ ಸತಿ ಹಂಪಿ ಉತ್ಸವದಲ್ಲಿ ಆಲ್ಮೋಸ್ಟ್ ಎಲ್ಲ ಇಡೀ ಸೆಲೆಬ್ರಿಟೀಸ್ ಎಲ್ಲ ಇಲ್ಲೇ ಇದ್ದರು, ಕರ್ನಾಟಕದವರು. ಸೀರಿಯಲ್ ಆ್ಯಕ್ಟ್ರಸ್ಸು ಹಾಗೆ ಫಿಲ್ಮ್ ಆ್ಯಕ್ಟ್ರಸ್ಸು ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸಿಂಗರ್ಸು ಇವರೆಲ್ಲರೂ ಬಂದಿದ್ದರು. ಹಾಗೆ ನಾವು ಒಂದು 2 to 3 ಅವರ್ಸ್ ನಮಗೆ ಮನೆಯಿಂದ ಬರಬೇಕಾದ್ರೇ ಸ್ವಲ್ಪ ಲೇಟಾಗಿತ್ತು. ಸೊ ಇಲ್ಲಿ ಬಂದ ಮೇಲೆ ಒಂದು ಟ್ರಾಫಿಕ್ಕಲ್ಲೇ 1 ಅವರೆಲ್ಲ ಅಲ್ಲಿ ಸಿಕ್ಕಾಕೊಂಡ್ವಿ. 1 ಅಲ್ಲ 2 ಅವರ್ಸ್ ಅಲ್ಲೇ
ತುಂಬ ಸ್ಲೋವಾಗಿ ನಿಧಾನವಾಗಿ ಬಂದ್ವಿ ಅಲ್ಲಿ, ಹಾಗಾಗಿ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಲೇಟ್ ಆಯಿತು. ಆ್ಯಂಡ್ ಸೊ 2 ಅವರ್ಸ್ ಅಲ್ಲೇ ಹೋಯಿತು. ಹಾಗಾಗಿ ಇಲ್ಲಿ ಒಂದು 2 ಅವರ್ಸ್ ಇಲ್ಲಿ 1 ಅವರ್ ನಿಂತ್ಕೊಂಡು ಎಲ್ಲ ಪರ್ಫಾರ್ಮೆನ್ಸ್ ನೋಡಿದ್ವಿ. ಆ್ಯಂಡ್ ಇಲ್ಲಿ ಸ್ನ್ಯಾಕ್ಸ್ ಎಲ್ಲ ಇದ್ವು, ಅದು ಕೂಡ ತಿಂತ ಎಂಜಾಯ್ ಮಾಡ್ತಾಯಿದ್ವಿ. ಸೆಲೆಬ್ರಿಟಿಗಳನ್ನು ನೋಡೋ ಕ್ರೇಜ್ ಯಾರಿಗೆಲ್ಲ ಇರುತ್ತೆ ಅಂಥವ್ರು ಹಂಪಿ ಉತ್ಸವಕ್ಕೆ ಬಂದರೆ ಇಡೀ ಎಲ್ಲರೂ ಸಿಗ್ತಾರೆ. 3 ಡೇಸ್ ನೀವು ಸ್ಟೇ ಆದರೆ ಸಾಕು, ಆಲ್ಮೋಸ್ಟ್ ನಿಮ್ಗೆ ಎಲ್ಲರೂ ಕಾಣಿಸ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಕರೆಸಿರ್ತಾರೆ. ಹಾಗೆ ಮೇನ್ ಇಲ್ಲಿ ಫಸ್ಟ್ ಡೇ ಅಂತೂ ಕೃಷ್ಣದೇವರಾಯ ಅರಸ ಏನಿದಾರಲ್ವ ರಾಜ, ಸೊ ಅವ್ರದ್ದು ಮನೆತನ ಅವರೆಲ್ಲ ಕೂಡ ಇಲ್ಲಿ ಬಂದಿದ್ದರು. ಅವ್ರನ್ನೆಲ್ಲ ಕರೆಸಿರ್ತಾರೆ. ಆ್ಯಂಡ್ ನೋಡ್ತಾ ಇರ್ಬೋದು ಡ್ಯಾನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಲಾಸ್ಟ್ ಸಾಂಗಿಗಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದರು. ಆ್ಯಂಡ್ ಆ ಸಿಂಗರ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೆ ತುಂಬ ಫ್ಯಾನ್ಸ್ ಇರ್ತಾರೆ ಅನಿಸುತ್ತೆ. ತುಂಬ ಜನ ಡ್ಯಾನ್ಸು ಅವ್ರಿಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಸೊ ನಾನು ಟಿ ವಿ ನೋಡೋಲ್ಲ, ಆ್ಯಂಡ್ ಸರಿಗಮಪ ಇದೆಲ್ಲ ನಾನು ನೋಡೋಲ್ಲ, ಹಾಗಾಗಿ ನನಗೆ ಅವ್ರ ಹೆಸರು ಇದೆಲ್ಲ ಏನು ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಫ್ಯಾನ್ಸ್ ಎಲ್ಲ ಬಂದರು, ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ಸ್ಟೇಜ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಎಂಟ್ರೆನ್ಸ್ ಕೂಡ ಅಷ್ಟೇ. ಸೊ ಇಡೀ ಹಂಪಿನೇ ತುಂಬ ಫುಲ್ ಲೈಟಿಂಗ್ಸ್ ಎಲ್ಲ ಮಿಂಚ್ತಾ ಇತ್ತು. ಸೊ ಹಾಗೆ ಹಂಪಿ ಉತ್ಸವ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಯರ್ ನೀವು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಆ್ಯಂಡ್ ಇವಾಗ ಆಲ್ರೆಡಿ ಮುಗ್ದಿದೆ. ಸೊ 3 ಡೇಸ್ ಅಷ್ಟೇ ಇರುತ್ತೆ. 3 ಡೇಸ್ ಈ ಥರ ಸೆಲೆಬ್ರಿಟೀಸ್ ಎಲ್ಲ ಬಂದಿರ್ತಾರೆ. ಆ್ಯಂಡ್ ಉಳಿದಿದ್ದ ಕಡೆ ಎಲ್ಲ ಕಡೆ ಇರುತ್ತೆ ಫಂಕ್ಷನ್ಸು. ಒಂದು ಕಡೆ ಮಾತ್ರ ಧ್ವನಿ ಬೆಳಕು ಅಂತ ಇರುತ್ತೆ. ಅದು 6 ಅಂದರೆ 1 ವಾರ ಅಥವಾ 6 ದಿನ ಎಲ್ಲ ಇರುತ್ತೆ. ಸೊ ಅದನ್ನ ನೋಡೋಕ್ಕೆ ಹೋಗ್ಬೋದು. ಸೊ ಅದು ಮಾತ್ರ ತುಂಬ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಬೇರೆ ಬೇರೆ ಕಡೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಬಟ್ ಧ್ವನಿ ಬೆಳಕು ಏನು ಫಂಕ್ಷನ್ ಇದೆ ಅದು ತುಂಬ ರೇರು. ಸೊ ಆ ಫಂಕ್ಷನ್ ನನಗೆ ತುಂಬಾ ಇಷ್ಟ ಆಯಿತು. ಸೊ ನಾವಿವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಜನ ತುಂಬ ಇದ್ದಾರೆ ಮತ್ತು ರಶ್ ಆಗುತ್ತೆ. ಸೊ ನಾವು ಅದು ಮುಗಿಯೋದಂತೂ 12 ಗಂಟೆ 1 ಗಂಟೆ ನೈಟ್ ಈ ರೀತಿ ಎಲ್ಲ ಮುಗಿಯುತ್ತೆ. ಸೊ ಹಾಗಾಗಿ ವಾಪಸ್ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ಆ್ಯಂಡ್ ಟ್ರಾಫಿಕ್ ಇರೋದ್ರಿಂದನೇ ನಮಗೆ ಇಲ್ಲೇ ಹೋಗೋಕ್ಕೆ 1 ಅವರ್ ಬೇಕಾಗತ್ತೆ. ಸೊ ಟ್ರಾಫಿಕ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ನಾನು ಶೂಟ್ ಮಾಡ್ಕೊಂಡಿಲ್ಲ. ಸೊ ನನಗೆ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಶೂಟ್ ಮಾಡ್ಕೋಬೋದಿತ್ತು, ಬಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ತುಂಬ ರಶ್ ಇತ್ತು. ಸೊ ಹಾಗಾಗಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡೋದನ್ನು ಮರಿಬೇಡಿ. ಸೊ ನೀವೆಲ್ಲರೂ ಹಂಪಿ ಉತ್ಸವಕ್ಕೆ ಬಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಹಂಪಿ ಉತ್ಸವ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕೂಡ ಇತ್ತು. ತುಂಬ ವೆರೈಟಿ ಆಫ್ ಪ್ರೋಗ್ರಾಮ್ಸ್ ಕೂಡ ಆಗಿದ್ವು. ಸೆಲೆಬ್ರಿಟಿಗಳನ್ನ ನೋಡೋ ಕ್ರೇಜ್ ಯಾರಿಗೆಲ್ಲ ಇದೆ ಅವರೆಲ್ಲ ಆರಾಮಾಗಿ ಬಂದು ಹಂಪಿ ಉತ್ಸವನ ಜಾಯಿನ್ ಮಾಡಿದರೆ ನಿಮಗೆಲ್ಲರೂ ಕಾಣಿಸ್ತಾರೆ. ಸೊ ಇದಾಗಿತ್ತು ನನ್ನ ಈ ಪುಟ್ಟ ವ್ಲಾಗ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನೆಕ್ಸ್ಟ್ ಡೇ 2 ಹಂಪಿ ಉತ್ಸವ ತೋರಿಸ್ತೀನಿ ನಿಮಗೆ. ಅದಂತೂ ತುಂಬ ಸಖತ್ತಾಗಿತ್ತು. ಬಟ್ ನಾನು ವಾಯ್ಸ್ ಓವರ್ ಮಾಡ್ತೀನಿ, ಓನ್ ಮ್ಯೂಸಿಕನ್ನು ಹಾಕಲ್ಲ. ಬಟ್ ನೀವು ಇಲ್ಲಿ ಬಂದರೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಧ್ವನಿ ಬೆಳಕು ಅಂತ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬೈ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ನೆಕ್ಸ್ಟ್ ಡೇ ಹಂಪಿ ಉತ್ಸವನ ತೋರಿಸ್ತೀನಿ. ಬಾಯ್. ನಾನು ಹಂಪಿ ಉತ್ಸವಕ್ಕೆ 2 ಡೇಸ್ ಹೋಗಿದ್ದು. ಸೊ ಅದಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಹಾಂಗ್ಕಾಂಗೆಲ್ಲ ಹೋಗಿದ್ದರು. ಸೊ ಫಾರಿನ್ ಟ್ರಿಪ್ ಹೋಗಿದ್ದು, ಬಿಸ್ನೆಸ್ ಟ್ರಿಪ್ಪು. ಸೊ ಹಾಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ. ಬಟ್ ಅವ್ರು ಬಂದ ಮೇಲೆ ಒಂದು 2 to 3 ಡೇಸ್ ಕಂಟಿನ್ಯೂಸ್ ಆಗಿ ಹೋಗಿದ್ದೀವಿ. ಆ್ಯಂಡ್ ತುಂಬ ಎಂಜಾಯ್ ಕೂಡ ಮಾಡ್ಕೊಂಡು ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿತ್ತು ಹಂಪಿ ಉತ್ಸವ. ನನಗಂತೂ ಹಂಪಿ ಉತ್ಸವ ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.